ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ನಂಜನಗೂಡಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಕಾರಣ ಇವತ್ತು ನನ್ನ ಮಗಳದು ಮತ್ತು ಮಗಂದು ಬರ್ತಡೇ ಇದೆ. ಏನಂದರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡಾಗ ನಾವು ಅಲ್ಲೇ ಹೋಗಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಬೇಡ, ತಡ ಆಗಿದೆ, ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗೋಣ, ಅಲ್ಲಿಂದ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಫುಲ್ ರಶ್ ಇರುತ್ತೆ ಅಂತ ಹೇಳಿದರು. ಅಲ್ಲೇ ಹೋಗಬೇಕು ಅಂತಂದರೆ ತಿಂಡಿ ತಿಂದು ಎಲ್ಲ ರೆಡಿಯಾಗಿ ಹೋಗಬೇಕು. ಟೀ ಕೊಡೋ ತನಕ ಇವರು ಸ್ನಾನಕ್ಕಂತೂ ಹೋಗೋದಿಲ್ಲ. ಹಾಗಾಗಿ ಟೀ ಕುಡ್ಕೊಂಡು ಸ್ನಾನಕ್ಕೆ ಹೊರಟು. ಇಲ್ಲಿ ಎಷ್ಟೊಂದು ಹಕ್ಕಿಗಳು ಮತ್ತು ಕೋಗಿಲೆ ಕೂಗ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿ ಕೂಗ್ತಾಯಿತ್ತು. ಸರಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ಒಂದೊಂದು ಆಗಿದೆ. ಹಾಗಾಗಿ ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಂಡ್ವಿ. ನಂತರ ನಾವು ತಿಂಡಿ ಮಾಡೋದಕ್ಕೆ ಚಿತ್ರಾನ್ನ ಮತ್ತು ಪೊಂಗಲ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲ ಆತರದಲ್ಲಿ ರೆಡಿ ಆಗೋದ್ರಿಂದ ನಾನು ಅದನ್ನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಸಣ್ಣ ಪುಟ್ಟ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ಚಿತ್ರಾನ್ನಕ್ಕೆ ನಾನು ದೊಡ್ಡ ಪತ್ರ ಮತ್ತು ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡಿದ್ದೆ. ಹಸಿರುಬೇಳೆ ಹಾಕಿ ಪೊಂಗಲ್ ಮಾಡಿದ್ದೆ. ವಿಡಿಯೋ ಮಾಡೋಕ್ಕಾಗಿಲ್ಲ ಅದನ್ನು. ನಂತರ ನನ್ನ ಮಗಳಿಗೆ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆಲ್ಲ ಹೀಗೆ ಮಾಡೋದು. ಹಬ್ಬಗಳಿಗೆ ಮತ್ತು ಹುಟ್ಟಿದಬ್ಬಗಳಿಗೆಲ್ಲ ಈ ರೀತಿ ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡಿಸಿ ಅಭ್ಯಾಸ. ಅಮ್ಮ ಚಿಕ್ಕ ವಯಸ್ಸಿಂದನೂ ಹೀಗೆ ಹೇಳ್ಕೊಟ್ಟಿರೋದು. ಹಾಗಾಗಿ ನಾನು ನನ್ನ ಮಕ್ಳಿಗೂ ಕೂಡ ಹಾಗೆ ಮಾಡ್ತೀನಿ. ನಂತರ ಅವಳು ಸ್ನಾನ ಮುಗಿಸ್ಕೊಂಡು ಎಲ್ಲ ದೇವ್ರ ದೀಪ ಎಲ್ಲ ಹಚ್ಚಿ ಅಲಂಕಾರ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ದು. ನೆನ್ನೆನೇ ರೆಡಿ ಮಾಡ್ಕೊಂಡಿರೋದ್ರಿಂದ ಹೊಸಲು ಪೂಜೆ ಮಾಡಿ ದೇವರಿಗೆಲ್ಲ ಹೂವನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ಲು. ನಂತರ ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಕಾರಣ ನಾವು ಬಸ್ಸಲ್ಲೇ ಹೊರಟ್ವಿ ಇವತ್ತು. ಏಕೆಂದರೆ ಸ್ವಲ್ಪ ಗಾಡಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನಮ್ಮದು. ಹಾಗಾಗಿ ಗಾಡಿ ಇಲ್ಲದೆ ಇರೋದ್ರಿಂದ ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಏನಂದರೆ ನದಿ ತೀರಕ್ಕೆ ಹತ್ರ ಬಂದ ಮೇಲೆ ಸ್ನಾನ ಮಾಡ್ದಿಲ್ಲ ಅಂದರೆ ಸಮಾಧಾನವೇ ಇರಲ್ಲ. ನಮ್ಮ ಮನೆಯವ್ರು ಬೇಡ ಅಂತ. ನನಗೆ ಯಾಕೋ ಸ್ನಾನ ಮಾಡ್ದಿರಾ ಪೂಜೆ ಮಾಡೋದಕ್ಕೆ ಮನಸ್ಸಾಗಲಿಲ್ಲ. ಹಾಗಾಗಿ ನಾನು ಒಬ್ಬಳೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ನನ್ನ ಮಗ ನಾನು ಮುಳುಗ್ತೀನಿ ಅಂತ ಆಟ ಆಡೋಕ್ಕೆ ಶುರು ಮಾಡ್ದೆ. ನಂತರ ಸೂರ್ಯ ನಮಸ್ಕಾರ ಮಾಡಿ ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದು 5 ಕಲ್ಲು ತೊಗೊಂಡು ಅಲ್ಲಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡಿ ನಮ್ಮ ಮನೆ ದೇವರುಗಳನ್ನೆಲ್ಲನೂ ನೆನೆಸ್ಕೊಂಡು ಪೂಜೆ ಮಾಡಿ ಕಪಿಲಾ ನದಿ ತೀರದಲ್ಲಿ ನಾವು ಯಾವುದೇ ನದಿಗೆ ಹೋದ್ರೂ ಈ ರೀತಿ ದೇವರಿಗೆ ಒಂದು ಪೂಜೆನ ಸಮರ್ಪಣೆ ಮಾಡೋದು ಅಭ್ಯಾಸ. ಇಲ್ಲಿ ಅಂತೂ ಹೆಗ್ಗಣಗಳು ತುಂಬ ಇತ್ತು. ಅದಕ್ಕೆ ಬಾಳೆಹಣ್ಣು ಕುಟ್ಕೊಂಡು ತಿನ್ಕೊಂಡು ಅದು ಎಳ್ಕೊಂಡು ಹೋಗ್ತಾಯಿತ್ತು. ಒಳಗಡೆ ಆಟ ಆಡಿಕೊಂಡು ಮಕ್ಕಳು ಎಂಜಾಯ್ ಮಾಡಿದ್ರು. ನಂತರ ದೇವರ ಹತ್ರ ಬಂದ್ವಿ. ದೇವಸ್ಥಾನದಲ್ಲಂತೂ ಎಷ್ಟು ರಶ್ ಇತ್ತು ಅಂದರೆ ಇವತ್ತು ಹುಣ್ಣಿಮೆ ಇರೋದಕ್ಕೆ ಕಾಲಿಡೋದಕ್ಕೆ ಜಾಗ ಇಲ್ಲ, ಅಷ್ಟು ರಶ್ಶು. ತುಂಬ ವಿಶಾಲವಾದ ದೇವಸ್ಥಾನ ಆದ್ರೂ ಆ ದಿನ ಮಾತ್ರ ತುಂಬ ರಶ್ ಇರುತ್ತೆ. ಎಷ್ಟೋ ಜನ ಈಚೆ ಕಡೆನೇ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿ ಹೊರಟೋಗೋರು ಇದ್ದಾರೆ. ಬೆಳಗಿನ ಜಾವ 5 ಗಂಟೆ ಅಥವಾ ಹಿಂದಿನ ದಿನವೇ ಬಂದು ಪೂಜೆ ಮಾಡೋರು ಕೂಡ ಇದ್ದಾರೆ. ಇಲ್ಲಿ ಧರ್ಮದರ್ಶನ ಅಂತ ನಿಂತು 6 ಗಂಟೆಗೆ ಬಂದು ನಿಂತಿರೋರು ಪಾಪ 12 ಗಂಟೆ ಆದ್ರೂ ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ ಅವರಿಗೆ. ನಾವಂತೂ ಈ ರಶ್ಶಲ್ಲಿ ದೇವ್ರ ದರ್ಶನ ಮಾಡ್ತಾ ಕೂತ್ಕೊಂಡು ಮತ್ತೆ ಊರಿಗೆ ಹೋಗೋದಕ್ಕಾಗೋದಿಲ್ಲ, ಅದಕ್ಕೆ ಮನೆಗೆ ಬೇರೆ ಹೋಗಬೇಕಿತ್ತು ಅಂತ ಹೇಳಿ ಟಿಕೆಟ್ ತೊಗೊಂಡೆ ದೇವ್ರ ದರ್ಶನ ಮಾಡಿದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಒಳಗಡೆ ಇರೋ ದೇವಸ್ಥಾನಗಳು ಈ ಒಂದು ದೇವಸ್ಥಾನಕ್ಕೆ ಬಂದರೆ ಸಾಕು. ಎಷ್ಟೋ ದೇವರುಗಳು ಒಂದೊಂದು ಕಡೆ ಹೋಗೋದಕ್ಕಿಂತ ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳ ದರ್ಶನ ಕೂಡ ಆಗುತ್ತೆ. ಈ ನಂಜನಗೂಡಲ್ಲಿ ಇದೊಂದೇ ವಿಶೇಷತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ದರ್ಶನ ಆಯಿತು ಕೂಡ. ಮುಗಿಸ್ಕೊಂಡು ನಂತರ ನಾವು ನಮ್ಮ ಈ ದೇವಸ್ಥಾನಕ್ಕೆ ಬಂದರೆ ನಂತರ ಇನ್ನೊಂದು ದೇವಸ್ಥಾನ ಇದೆ. ಅದು
ಪರಶುರಾಮನ ದೇವಸ್ಥಾನ ಅಂತ ಹೇಳಿ. ಇಲ್ಲಿಗೆ ಬಂದು ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿದ್ರೇ ಹರಕೆ ಈಡೇರೋದು, ಮತ್ತು ನಮ್ಮ ಪಾಪ ಏನಿರುತ್ತೆ, ರೋಗ ರುಜಿನಗಳು, ಕಾಯಿಲೆ ಕಸಾಲೆಗಳು, ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರ ಆಗೋದು ಅಂತ ಹೇಳಿ ಅಲ್ಲೂ ಕೂಡ ಹೋಗಿದ್ದು ಬಂದ್ವಿ. ಆದರೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಂತರ ನಾವು ಅತ್ತಿಗೆ ಮನೆಗೆ ಹೋಗಿ ಅಲ್ಲೇ ಮಗಳ ಬರ್ತಡೇನ ಮಾಡಿದ್ವಿ. ಅವರೇ ಕೇಕ್ ಕೂಡ ತರಿಸಿದ್ರು. ಅಲ್ಲೇ ಕೇಕ್ ಕಟ್ ಮಾಡಿಸಿ ನಾವು ತೊಗೊಂಡೋಗಿದ್ವಿ. ಕೇಕ್ ಕಟ್ ಮಾಡಿಸಿ ಬೆಳಗಿನ ಫಂಕ್ಷನ್ಗೆಲ್ಲ ರೆಡಿ ಆಗೋದಕ್ಕೆ ಪ್ರಿಪೇರ್ ಮಾಡ್ಕೊಂಡ್ವಿ. ನಾಳಿನ ಬರ್ತಡೇ ಮತ್ತು ನಾಮಕರಣ ವ್ಲಾಗ್ನ ನೀವು ನೋಡಿ ಅಂತ ಹೇಳ್ತಾ ಈ ದಿನದ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.